ಕೆಲವು ಬ್ರೇಕ್ಫಾಸ್ಟ್ ರೆಸಿಪಿಗಳು ಮತ್ತೆ ಮತ್ತೆ ನಾವು ಪ್ರಿಪೇರ್ ಮಾಡಿದರೂ ತಿನ್ನಬೇಕು ಅನಿಸುತ್ತೆ, ಯಾಕಂದರೆ ಅದ್ರದ್ದು ಟೇಸ್ಟೇ ಆ ಥರ ಇರುತ್ತೆ. ಸೊ ಅಂಥದ್ರಲ್ಲಿ ಒಂದು ಈ ಆಲೂ ಕ್ಯಾಪ್ಸಿಕಮ್ ಬಾತ್. ತುಂಬ ಸುಲಭವಾಗಿ ಇದನ್ನು ರೆಡಿ ಮಾಡ್ಬೋದು. ಹಾಗೆಯೇ ಮಸಾಲೆಗಳು ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದ್ರಿಂದ ಆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಈ ಆಲೂ ಕ್ಯಾಪ್ಸಿಕಮ್ ರೈಸ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾವು ಸ್ವಲ್ಪ ಮಸಾಲೆಗಳನ್ನು ಫ್ರೈ ಮಾಡಿಕೊಂಡು ಅದನ್ನು ರುಬ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಧನಿಯನ್ನು ಹಾಕಿದ್ದೀನಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಹಾಗೆಯೇ ಒಂದು ಇಡೀ ತೆಂಗಿನಕಾಯಲ್ಲಿ 1/4 ಭಾಗದಷ್ಟು ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ. ಒಂದು 4 ಹಸಿಮೆಣಸಿನಕಾಯಿನ ಇಲ್ಲಿ ಸೇರಿಸ್ಕೋಬೇಕು. ಖಾರಕ್ಕೆ ತಕ್ಕಂತೆ ನೀವು ಸೇರಿಸ್ಕೋಬಹುದು, ಇದು ಜಾಸ್ತಿ ಖಾರ ಆಗೋದಿಲ್ಲ 4 ಹಾಕಿದರೆ. ಹಾಗೆಯೇ ಒಂದು 10 ಎಸಳು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೋಬೇಕು. ಒಂದು 4 ಲವಂಗ, ಒಂದು ಚಕ್ಕೆ, ಒಂದು ಏಲಕ್ಕಿ ಇದನ್ನು ಸೇರಿಸ್ಕೋಬೇಕು. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ದಂಟನ್ನು ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪಲ್ಲ, ದಂಟನ್ನು ಹಾಕ್ಕೊಳ್ಳಿ, ತುಂಬ ಪರಿಮಳ ಇರುತ್ತೆ, ಹಾಗೆಯೇ ಟೇಸ್ಟ್ ಕೂಡ ಸ್ವಲ್ಪ ಚೇಂಜ್ ಮಾಡುತ್ತದು. ಹಾಗೆಯೇ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ, ಒಂದು 6ರಿಂದ 7 ಬ್ಯಾಡಗಿ ಮೆಣಸನ್ನು ಇಲ್ಲಿ ಸೇರಿಸ್ಕೋಬೇಕು. ಇದು ಜಾಸ್ತಿ ಖಾರ ಇರೋದಿಲ್ಲ, ಅದಕ್ಕೋಸ್ಕರ ಬ್ಯಾಡಗಿ ಮೆಣಸನ್ನೇ ಹಾಕ್ಕೊಳ್ಳಿ. ಹಸಿಮೆಣಸಿನಕಾಯಿ ಕೂಡ ನೀವು ಇಲ್ಲಿ ಸೇರಿಸ್ಕೊಂಡಿರ್ತೀರ, ಅದಕ್ಕೋಸ್ಕರ ನೋಡಿಕೊಂಡು ಬ್ಯಾಡಗಿ ಮೆಣಸುಗಳನ್ನು ಹಾಕ್ಕೋಬೇಕು. ಇದನ್ನು ಒಂದು 2-3 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಒಂದ್ಸಲ ಅದು ತಣ್ಣಗಾದ್ಮೇಲೆ ನಾವು ಇದನ್ನು ರುಬ್ಕೋಬೇಕು. ಇಲ್ಲಿ ಮಸಾಲಾನ ತುಂಬ ನುಣ್ಣಗೆ ರುಬ್ಕೋಬೇಡಿ, ಸ್ವಲ್ಪ ತರಿಯಾಗಿ ಇರಲಿ. ನಾನು ತೋರಿಸ್ತಾ ಇದ್ದೀನಲ್ಲ, ಸ್ವಲ್ಪ ತರಿಯಾಗಿ ಮಾಡಿ, ಇದರಿಂದ ಅನ್ನದ ಮೇಲೆ ಆ ಮಸಾಲ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ತುಂಬ ಟೇಸ್ಟಾಗಿ ಬರುತ್ತೆ. ಓಕೆ, ಇಲ್ಲಿ ನಾವು ಡೈಲಿ ಯೂಸ್ ಮಾಡೋ ಅಕ್ಕಿನೇ ಇದಕ್ಕೆ ನಾನು ಒಂದು 2 ಗ್ಲಾಸ್ನಷ್ಟು ಸೇರಿಸ್ಕೊಂಡಿದ್ದೀನಿ. ಒಂದು 2 ಗ್ಲಾಸ್ ಅಂದರೆ ನಿಮಗೆ ಸುಮಾರು ಒಂದು 400 ಗ್ರಾಮ್ನಷ್ಟು ಆಗುತ್ತೆ, 400ರಿಂದ ಒಂದು 500 ಗ್ರಾಮ್ ಅಪ್ರಾಕ್ಸಿಮೇಟ್. ಇದನ್ನು ನೀವು ಚೆನ್ನಾಗಿ ತೊಳೆದು ಒಂದು 10 ನಿಮಿಷ ನೆನೆ ಇಡಬೇಕು. ಇದನ್ನು ಒಂದು ಸಲ ನೆನೆ ಇಟ್ಟ ಮೇಲೆ ಇವಾಗ ಕುಕ್ಕರಲ್ಲಿ ನಾನು ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 3ರಿಂದ 4 ಟೇಬಲ್ ಸ್ಪೂನ್. ಹಾಗೆಯೇ ಒಂದು ಪಲಾವ್ ಎಲೆ, ಒಂದು ತುಂಡು ಚಕ್ಕೆ, ಒಂದು 4 ಬ್ಲ್ಯಾಕ್ ಪೆಪ್ಪರ್, ಒಂದು ಲವಂಗ, ಹಾಗೆಯೇ ಒಂದು ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಒಂದ್ಸಲ ಆ ಲವಂಗ ಹೊಡೆದೋದ್ಮೇಲೆ ಇದಕ್ಕೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಇದಕ್ಕೆ ಸೇರಿಸ್ಕೋಬೇಕು. ಮೀಡಿಯಂ ಸೈಜ್ ಆದರೆ 2 ಈರುಳ್ಳಿನ ನೀವು ಸೇರಿಸ್ಕೋಬೇಕು. ಇದು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನೀವು ಫ್ರೈ ಮಾಡ್ಕೋಬೇಕು. ಯಾವಾಗಲೂ ಈರುಳ್ಳಿನ ಮೀಡಿಯಂ ಫ್ಲೇಮಲ್ಲಿ ನೀವು ಫ್ರೈ ಮಾಡಿದರೆ ತುಂಬ ರುಚಿಯಾಗಿ ಬರುತ್ತೆ, ಯಾವುದೇ ಐಟಮ್ಗಳನ್ನು ನೀವು ಮಾಡಿದರೆ. ಇವಾಗ ಒಂದು ಆಲೂಗೆಡ್ಡೆಯನ್ನು ಇಷ್ಟಿಷ್ಟು ದೊಡ್ಡ ಚೌಕ ಪೀಸ್ಗಳನ್ನಾಗಿ ಹೆಚ್ಚಿ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆನ ಈರುಳ್ಳಿ ಆದಮೇಲೆ ಹಾಕ್ಕೊಳ್ಳಿ. ಆಲೂಗೆಡ್ಡೆನ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಅದರದ್ದು ರುಚಿ ಇನ್ನೂ ಹೆಚ್ಚಾಗುತ್ತೆ ನಿಮಗೆ ರೈಸಲ್ಲಿ. ಇಲ್ಲಿ ಬೇಕಾದರೆ ಸ್ವಲ್ಪ ನೀವು ಉಪ್ಪನ್ನು ಕೂಡ ಸೇರಿಸ್ಕೋಬಹುದು. ಹಾಗೆಯೇ ಈ ಆಲೂಗೆಡ್ಡೆ ಸೇರಿಸಿದ ಮೇಲೆ ಒಂದು 2-3 ನಿಮಿಷ ನೀವು ಮತ್ತೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈ 2-3 ನಿಮಿಷ ಆದಮೇಲೆ ಇದಕ್ಕೆ ನೀವಿವಾಗ 1 ಟೇಬಲ್ ಸ್ಪೂನಷ್ಟು ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಫ್ಲೇಮನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಯಾಕಂದರೆ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಕೂಡಲೇ ಮಸಾಲೆ ಎಲ್ಲ ಮೈಗೆ ಹಾರುತ್ತೆ, ಅದಕ್ಕೋಸ್ಕರ ಫ್ಲೇಮನ್ನು ಕಮ್ಮಿ ಮಾಡ್ಕೋಬೇಕು. ಅದು ಒಂದು ಸಲ ಫ್ರೈ ಆದಮೇಲೆ ಒಂದು ಚೆನ್ನಾಗಿ ಅರೋಮ ಬಂದಮೇಲೆ ಇದಕ್ಕೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆಯೇ 1 ಹಿಡಿಯಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಂಡು ಇದನ್ನು 1 ನಿಮಿಷ ಕರೆಕ್ಟಾಗಿ ನೀವು ತಿರುಗಿಸ್ಕೋಬೇಕು. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ಅದು ತಳ ಹಿಡಿಯುತ್ತೆ, ಅದಕ್ಕೋಸ್ಕರ ನೀವು ಚೆನ್ನಾಗಿ ಅದನ್ನು ತಿರುಗಿಸ್ತಾನೆ ಇರಬೇಕು. ಇವಾಗ ಇದಕ್ಕೆ ಒಂದು ದೊಡ್ಡ ಗಾತ್ರದ ಟೊಮೆಟೊನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣದಾದರೆ ನೀವು 2 ಟೊಮೆಟೊಗಳನ್ನು ಹಾಕ್ಕೋಬೋದು. ಟೊಮೆಟೊ ಸ್ವಲ್ಪ ಬಾಡೋ ತನಕ ಇದನ್ನು ನೀವು ಈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಒಂದು ಸಲ ಟೊಮೆಟೊ ಸ್ವಲ್ಪ ಬಾಡಿದ ಮೇಲೆ ಇದಕ್ಕೆ ನೀವು ಏನು ರುಬ್ಬಿಟ್ಕೊಂಡಿದ್ದೀರ ಆ ಮಸಾಲ, ಹಾಗೆಯೇ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ಎಣ್ಣೆಯಲ್ಲೇ ಈ ಮಸಾಲಾನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ರುಬ್ಬೋಕ್ಕಿಂತ ಮುಂಚೆನೂ ಫ್ರೈ ಮಾಡಿದ್ದೀನಿ ಮಸಾಲಗಳನ್ನು, ಹಾಗೆಯೇ ರುಬ್ಬಿದ ಮೇಲೆ ಕೂಡ ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಹಾಗೆಯೇ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಇಲ್ಲಿ ಅಥವಾ ಆಮೇಲೆ ಕೂಡ ಸೇರಿಸ್ಕೋಬಹುದು. ಉಪ್ಪನ್ನು ಹಾಕ್ಕೊಂಡು ಕೊನೆಯದಾಗಿ ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೋಬೇಕು. ಕ್ಯಾಪ್ಸಿಕಮ್ ಮೊದಲೇ ಫ್ರೈ ಮಾಡ್ಕೋಬೇಡಿ, ಕೊನೆಯದಾಗಿ ಹಾಕ್ಕೊಳ್ಳಿ. ಹಾಗೆಯೇ ಒಂದು ಅರ್ಧ ಕಪ್ನಷ್ಟು ಇಲ್ಲಿ ನಾನು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್ ಬೇಗ ಸಾಫ್ಟ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ನೀವು ಕ್ಯಾಪ್ಸಿಕಮ್ನ ಕೊನೆಗೆ ಸೇರಿಸಿದರೆ ತುಂಬ ಒಳ್ಳೆಯದು, ಇಲ್ಲಾಂದರೆ ಅದು ಪೂರ್ತಿ ಕರ್ಗೋದಂಗೆ ಆಗುತ್ತೆ, ಚೆನ್ನಾಗಾಗೋದಿಲ್ಲ. ಇದೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಏನು ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಆ ಅಕ್ಕಿನ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ 2 ಗ್ಲಾಸ್ ನಾನು ರೈಸನ್ನು ಹಾಕಿದ್ದೀನಿ, ಅದಕ್ಕೋಸ್ಕರ 4 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀರನ್ನು ಹಾಕ್ಕೊಳ್ಳೋವಾಗ ಕೂಡ ನೀವು ಮಸಾಲದಲ್ಲಿ ಎಲ್ಲಾದರೂ ಮೊದಲೇ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡಿದ್ರೆ ಇಲ್ಲಿ ಸ್ವಲ್ಪ ನೀರನ್ನು ಕಮ್ಮಿ ಮಾಡ್ಕೊಳ್ಳಿ. ಟೋಟಲ್ ಆಗಿ 4 ಗ್ಲಾಸ್ ನೀರು. ಹಾಗೆಯೇ ಉಪ್ಪು ಬೇಕಂದರೆ ಉಪ್ಪು ನೋಡಿಕೊಂಡು ಹಾಕಿ ಆಮೇಲೆ ಇದನ್ನು 3 ವಿಷಲ್ ನಾವು ಕೂಗಿಸ್ಬೇಕು.
ಈಗ 3 ವಿಶಿಲ್ ಆದಮೇಲೆ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ರೈಸ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಒಂದು ಸ್ವಲ್ಪನೂ ಅಂಟ್ಕೊಂಡಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಮಸಾಲ ಕೂಡ ನೀವೇ ನೋಡ್ತಾ ಇದ್ದೀರಾ, ಪ್ರತಿಯೊಂದು ರೈಸಿಗೆ ಕೂಡ ಮಸಾಲ ತಾಗಿದೆ. ಈ ಥರ ಆಗಬೇಕು. ಆಲೂ ಕ್ಯಾಪ್ಸಿಕಮ್ ರೈಸ್ ಯಾವಾಗಲೂ ಜಾಸ್ತಿ ಮಸಾಲ ಹಾಕಿ ಮಾಡೋದ್ರಿಂದ ಆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಲೇಬೇಕು. ತುಂಬ ರುಚಿಯಾಗಿರುತ್ತೆ. ನೀವು ಹೋಟೆಲಲ್ಲೆಲ್ಲ ತಿನ್ನೋ ಬದಲು ಮನೆಯಲ್ಲೇ ಇದನ್ನು ಮಾಡಿ, ತುಂಬ ಚೆನ್ನಾಗಿರುತ್ತೆ. ಒಂದು ರೈಸ್ ಅಂಟ್ಕೊಂಡಿಲ್ಲ ನೋಡಿ, ಅಷ್ಟು ಚೆನ್ನಾಗಿ ಬಂದಿದೆ. ಆ ಆಲೂಗೆಡ್ಡೆ ಕೂಡ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ಸಖತ್ ಟೇಸ್ಟ್ ಇರುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ತೆಂಗಿನಕಾಯಿ ಚಟ್ನಿ ಮಾಡ್ಕೋಬಹುದು, ಬರೀ ಮೊಸರಲ್ಲಿ ತಿನ್ಕೋಬಹುದು, ಅಥವಾ ರಾಯ್ತ ಮಾಡ್ಕೋಬಹುದು. ಯಾವುದಕ್ಕಾದರೂ ಇದು ತುಂಬ ಟೇಸ್ಟಿಯಾಗಿಯೇ ಬರುತ್ತೆ. ಅಥವಾ ಆ ರೈಸನ್ನು ನೀವು ಬರೀ ಅದೇ ಥರ, ಈ ರೈಸ್ ಬಾತ್ ಏನಿದೆ ಅದೇ ಥರ ತಿಂದರೂ ಕೂಡ ಆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಖಂಡಿತವಾಗ್ಲೂ ಬ್ರೇಕ್ಫಾಸ್ಟಿಗೆ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳೋಕ್ಕೆ ಮರಿಬೇಡಿ. ನಿಮ್ಮ ಫೀಡ್ಬ್ಯಾಕ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಟೇಕ್ ಕೇರ್.